Hello everyone, praise the Lord. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. Welcome to our daily devotion. ನಮ್ಮ ಅನುದಿನದ ಉಪಾಸನೆಗೆ ನಿಮ್ಮನ್ನು ಆಹ್ವಾನಿಸ್ತೇವೆ. And thank you for listening to us regularly. ನಮ್ಮ ಒಂದು ಉಪಾಸನೆಯನ್ನು ಅನುದಿನ ನೀವು ಗಮನಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. Continue to share this with your friends. ಇದನ್ನು ನಿಮ್ಮ ಸ್ನೇಹಿತರೊಡನೆ ಸಹ ಹಂಚಿಕೊಳ್ಳಿರಿ. It will be a blessing to many people. ಅನೇಕರಿಗೆ ಇದು ಆಶೀರ್ವಾದದಾಯಕವಾಗಿರುತ್ತದೆ. Personally, I want to tell you that this is what has changed my life. ವೈಯಕ್ತಿಕವಾಗಿ ಈ ಒಂದು ಕಾರ್ಯ ನನ್ನ ಜೀವಿತವನ್ನು ಬದಲಾಯಿಸಿಬಿಟ್ಟಿದೆ. Wherever God has brought me, I was in a very bad shape few years back. ಕೆಲವು ವರ್ಷಗಳ ಹಿಂದೆ ನಾನು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೆ. And the word of God has changed my life. ದೇವರ ವಾಕ್ಯ ನನ್ನ ಜೀವಿತವನ್ನು ಬದಲಾಯಿಸಿದೆ. I know that if God can change me, God can change anyone, God can change anyone's situation. ದೇವರು ನನ್ನನ್ನು ಬದಲಾಯಿಸ್ತಾನೆ, ನನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ ಅಂದರೆ ಯಾರ ಪರಿಸ್ಥಿತಿಯನ್ನು ಬೇಕಾದರೂ ಸಹ ಬದಲಾಯಿಸಲಿಕ್ಕೆ ಸಾಧ್ಯ. So all we have to do is get the word into our lives. ಹಾಗಾಗಿ ಜೀವ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅನುಮತಿಸೋಣ ಪ್ರಿಯ. I always believe that it is not in telling some stories and motivating people that lives are going to change. ಕಟ್ಟುಕತೆಗಳು, ಪುರಾಣ ಕಥೆಗಳನ್ನು ಹೇಳಿ ಮನುಷ್ಯರ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದು ನನ್ನ ಭಾವನೆ. Preaching is not about a joke and a poem and some story. It doesn't go like that. ಪ್ರಸಂಗ ಅಥವಾ ಬೋಧನೆ ಎಂಬುದು ಹಾಸ್ಯಗಳು ಅಥವಾ ಕವಿತೆಗಳು ಈ ರೀತಿಯಲ್ಲಿ ಇರೋದಿಲ್ಲ. Many people do that, but I don't believe in that. ಅನೇಕರು ಇದನ್ನ ಮಾಡ್ತಾರೆ, ಆದರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. I don't want to motivate people, but it is the word of God that has to change, so I would rather preach the word. ನನ್ನ ಮಾತುಗಳಿಂದ ಜನರನ್ನ ಉತ್ತೇಜನ ಪಡಿಸಲಿಕ್ಕೆ ನನಗೆ ಇಷ್ಟವಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಉತ್ತಮವಾದಂತ ಕಾರ್ಯ ಮಾಡ್ತದೆ. ಆದ ಕಾರಣ ನನಗೆ ಅದರಲ್ಲಿ ನಂಬಿಕೆ. So maybe it sounds a little boring, but if you take time to understand, this is what is going to change your life. ಸ್ವಲ್ಪ ಬೋರಿಂಗ್ ಆಗಿರಬಹುದು, ಆದರೆ ನಿಜವಾಗ್ಲೂ ನಾವು ಗಮನವಿಟ್ಟು ಅರ್ಥ ಮಾಡಿಕೊಂಡ್ರೆ ಇದು ನಮ್ಮ ಜೀವಿತವನ್ನೇ ಬದಲಾಯಿಸಿ ಬಿಡ್ತದೆ. So I want to encourage all of you, take time to listen to these truths. This is the word of God, and this is how things are going to change. ಹಾಗಾಗಿ ಸಮಯ ತಕೊಂಡು ಈ ಮಾತುಗಳನ್ನ, ಈ ವಾಕ್ಯಗಳನ್ನ ಗಮನಿಸಿರಿ. ಇದು ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. Today I want to share a few things about hope or imagination. ನಿರೀಕ್ಷೆ ಅಥವಾ ಕಲ್ಪನೆಯ ವಿಷಯವಾಗಿ ಈ ದಿವಸ ನಾನು ಮಾತನಾಡ್ತೀನಿ. If you turn your Bibles to 1 Corinthians chapter 13. ಮೊದಲನೇ ಕೊರಿಂಥ 13ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದರೆ, this is called the love chapter. ಇದು ಪ್ರೀತಿಯ ಒಂದು ಅಧ್ಯಾಯ ಎಂಬುದಾಗಿ ನಾವು ಕರಿತೇವೆ. Everything is about love, about what love can do, what love does. ಪ್ರೀತಿ ಏನು ಮಾಡುತ್ತದೆ ಅಥವಾ ಏನು ಮಾಡಬಹುದು ಎಂಬುದರ ಒಂದು ಅಧ್ಯಾಯವಿದು. If you come to the end of that chapter, ಅಧ್ಯಾಯದ ಅಂತ್ಯಕ್ಕೆ ನೀವು ಬರುವಾಗ, it says verse 13, 13ನೇ ವಾಕ್ಯ, now abide faith, hope, love, these three, but the greatest of these is love. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದ್ದು ಪ್ರೀತಿಯೇ. These three things are very important. ಈ ಮೂರು ವಿಷಯಗಳು ಬಹಳ ಮುಖ್ಯ. And love is the greatest. ಆದರೆ ಪ್ರೀತಿ ಎಂಬುದು ಅತಿ ದೊಡ್ಡದ್ದು. But hope also makes it to the list. ನಿರೀಕ್ಷೆ ಅನ್ನೋದು ನೋಡ್ರಿ ಈ ಒಂದು ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತದೆ. Faith, hope and love. ನಂಬಿಕೆ, ನಿರೀಕ್ಷೆ, ಪ್ರೀತಿ. So hope is also very, very important. ನಿರೀಕ್ಷೆ ಅನ್ನೋದು ಬಹಳ ಮುಖ್ಯ ಪ್ರಿಯ. What is hope? ನಿರೀಕ್ಷೆ ಅಂದರೆ ಏನು? If you turn to Romans chapter 8, ರೋಮಪುರ 8ನೇ ಅಧ್ಯಾಯಕ್ಕೆ ತಿರುಗಿಸುತ್ತಾರೆ. here we see what hope is. Paul tries to define it. ಇಲ್ಲಿ ಪೌಲನು ನಿರೀಕ್ಷೆಯ ಕುರಿತಾಗಿ ವಿವರಿಸಿ ಹೇಳ್ತಾನೆ. Romans chapter 8 and verse 24 says, ರೋಮಪುರ 8:24ನೇ ವಾಕ್ಯ, for we were saved in this hope, but hope that is seen is not hope. For why does one still hope for what he sees? ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ನಾವು ಎದುರು ನೋಡುವುದಿಲ್ಲ. Here he says, hope is something that you don't see. ನೋಡ್ರಿ, ನಿರೀಕ್ಷೆ ಅನ್ನೋದು ಕಣ್ಣಿಗೆ ಕಾಣಲಾರದು ಎಂಬುದಾಗಿ ಇಲ್ಲಿ ಹೇಳ್ತದೆ. Why does one still hope for what he sees? If you can see something, then you don't have to hope for it. ಪ್ರತ್ಯಕ್ಷವಾದ ಸಂಗತಿಯನ್ನು ನಾವು ನಿರೀಕ್ಷಿಸುವುದಿಲ್ಲ ಅಲ್ಲವೇ? You're hoping for something that you don't see. ನಿಮ್ಮ ಕಣ್ಣಿಗೆ ಕಾಣದೇ ಇರುವುದನ್ನೇ ನೀವು ನಿರೀಕ್ಷಿಸ್ತೀರಿ. Verse 25 says, but if we hope for what we do not see,
we eagerly wait for it with perseverance. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. So, hope is to see what you don't see in the natural. ನಿರೀಕ್ಷೆ ಎಂಬುದು ಸಹಜ ಕಣ್ಣುಗಳಿಗೆ ಅಥವಾ ನಮ್ಮ ಕಣ್ಣುಗಳಿಗೆ ಕಾಣಿಸದೇ ಇರುವಂತ ಸಂಗತಿಗಳನ್ನು ಎದುರು ನೋಡುವುದು. Hope you can say it is your imagination. ನಿರೀಕ್ಷೆ ಅನ್ನೋದನ್ನು ನಾವು ಕಲ್ಪನೆ ಅಂತ ಸಹ ಹೇಳಬಹುದು. So, what you're hoping is what you're imagining. ನೀವು ಏನನ್ನ ಕಲ್ಪಿಸ್ಕೊಳ್ತೀರೋ ಅದನ್ನೇ ನಿರೀಕ್ಷಿಸ್ತೀರಿ ಅಲ್ವಾ? So, when we are talking about imagination or when you're talking about hope, there are two kinds of hope or imagination. ನಿರೀಕ್ಷೆಗಳು ಕಲ್ಪನೆಗಳಲ್ಲಿ ಎರಡು ವಿಧ. You can hope for something bad or you can hope for something good. ತಪ್ಪಾದಂಥ ಅಥವಾ ಸಕಾರಾತ್ಮಕವಾದದ್ದಕ್ಕೂ ನಕಾರಾತ್ಮಕವಾದದ್ದಕ್ಕೂ ನೀವು ನಿರೀಕ್ಷಿಸಬಹುದು. You can imagine something good happening or you can imagine something very bad happening. ಒಳ್ಳೆದು ನಡೀತದೆ ಎಂಬುದಾಗಿ ಕಲ್ಪನೆ ಮಾಡಿಕೊಳ್ಳಬಹುದು ಅಥವಾ ಕೆಟ್ಟದು ನಡೀಬಹುದು ಎಂಬುದಾಗಿ ಕಲ್ಪನೆ ಮಾಡಿಕೊಳ್ಳಬಹುದು. So, your life will totally be what you imagine. End of the day, what you are imagining or what you are hoping, that is what is going to happen. ನೋಡ್ರಿ, ನೀವು ನಿಮ್ಮ ಜೀವಿತ ನೀವು ಏನನ್ನ ಕಲ್ಪಿಸ್ಕೊಳ್ತೀರೋ ಏನನ್ನ ಎದುರು ನೋಡ್ತೀರೋ ಹಾಗೆ ಇರ್ತದೆ. So, you have to take time today to think and hope and imagine the right things. ಈ ದಿವಸ ನೀವು ಸಮಯವನ್ನು ತಕ್ಕೊಂಡು ಸರಿಯಾದದ್ದನ್ನ ಕಲ್ಪಿಸಿಕೊಳ್ಳುವುದರಲ್ಲಿ ಸಮಯವನ್ನು ಕಳೆಯಿರಿ. Because whatever you are hoping is eventually happen in your life. ನೀವು ಯಾವುದನ್ನ ನೀವು ನಿರೀಕ್ಷಿಸ್ತೀರೋ ಅದೇ ನಿಮ್ಮ ಜೀವಿತದಲ್ಲಿ ನಡೆಯುವಂಥದ್ದು. We think I don't think that is some very important. What I imagine is very important. ಕಲ್ಪನೆ ಮಾಡ್ಕೊಳ್ಳೋದು ಏನಂತ ಮುಖ್ಯವಲ್ಲ ಅಂತ ನೀವು ಯೋಚನೆ ಮಾಡಬಹುದು. If I have to tell you, if you don't have the power to imagine, you will, wherever you go, you will not come back home because you can't see yourself going back home. ಕಲ್ಪನೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಅಥವಾ ಬಲ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಮನೆಯಿಂದ ಹೊರಗೆ ಹೋದವರು ಮನೆಗೆ ಹಿಂದಿರುಗಲಿಕ್ಕೆ ಸಾಧ್ಯವಿಲ್ಲ. Because you can't just say I'll go home and you can't go in any direction. ಈಗ ಮನೆಗೆ ಹೋಗ್ತೇನೆ ಅನ್ಬಿಟ್ಟು ಬೇಕಾದಂತ ಮಾರ್ಗಗಳನ್ನು ಹಿಡಿಲಿಕ್ಕೆ ಸಾಧ್ಯವಿಲ್ಲ. What brings you back home is your imagination to think and to see that you have to take this route. You have to take a right here and a left here and then only you will reach your place. ಇಲ್ಲಿ ಬಲಕ್ಕೆ ತಿರುಗಬೇಕು, ಎಡಕ್ಕೆ ತಿರುಗಬೇಕು, ನೇರ ಹೋಗಬೇಕು ಎಂಬುದಾಗಿ ನೀವು ಕಲ್ಪನೆ ಮಾಡಿಕೊಂಡಾಗ ಮಾತ್ರ ಮನೆಯನ್ನು ತಲುಪ್ತೀರಿ ಅಲ್ವಾ? Same thing spiritually, same thing your life is. ಆತ್ಮಿಕವಾಗಿ ನಿಮ್ಮ ಜೀವಿತವೂ ಸಹ ಹೀಗೆ ಇರ್ತದೆ. What you imagine is how far you can go is, or in that direction only your life is going. ನೀವು ಯಾವುದನ್ನು ಕಲ್ಪಿಸಿಕೊಳ್ತೀರೋ ಆ ಮಾರ್ಗವಾಗಿಯೇ ನಿಮ್ಮ ಜೀವಿತ ಚಲಿಸುತ್ತದೆ. So today what is that you are imagining? How is your imagination happening? ಹಾಗಾಗಿ ಆಲೋಚನೆ ಮಾಡಿ ನೋಡ್ರಿ, ಈ ದಿನಗಳಲ್ಲಿ ನಿಮ್ಮ ಕಲ್ಪನೆ ಏನಾಗಿದೆ ಎಂಬುದಾಗಿ. If you turn to Isaiah chapter 26, ಯೆಶಾಯನ ಗ್ರಂಥ 26ನೇ ಅಧ್ಯಾಯ, Isaiah 26, ಯೆಶಾಯ 26. here there's one verse which we always know, which we read mostly. ಈ ಒಂದು ವಾಕ್ಯವನ್ನು ನಾವು ಆಗಿಂದಾಗ ಓದುವುದು ಉಂಟು. Isaiah 26 and verse 3. ಯೆಶಾಯ 26:3ನೇ ವಾಕ್ಯ says, you will keep him in perfect peace whose mind is stayed on you. ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. This word mind in the original is imagination. ಚಿತ್ತ ಅಥವಾ ಮನಸ್ಸು ಎಂಬುದು ಮೂಲ ಒಂದು ಭಾಷೆಯಲ್ಲಿ ನೋಡುವಾಗ ಕಲ್ಪನೆ ಅಂತ ಹೇಳಿ ಅರ್ಥ. So you can read this verse like this: you will keep him in perfect peace whose imagination is stayed on you. ಯಾರ ಕಲ್ಪನೆ ನಿನ್ನಲ್ಲಿ ಇರುತ್ತದೋ ಅವರನ್ನ ನೀನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ ಎಂಬುದಾಗಿ ಸಹ ಈ ವಾಕ್ಯವನ್ನು ತಗೊಳ್ಬಹುದು. You have to understand that if you keep your mind or if you keep your imagination on God, the result is you will have peace. ನಿಮ್ಮ ಮನಸ್ಸನ್ನ, ನಿಮ್ಮ ಕಲ್ಪನೆಯನ್ನ ದೇವರ ಮೇಲೆ ಇಟ್ಟಿರುವಾಗ ನೀವು ಪರಿಪೂರ್ಣ ಶಾಂತಿಯಿಂದ ಇರುವಿರಿ. Today, if you just think, all you can imagine is all the wrong things that are happening in the world. ಯೋಚನೆ ಮಾಡಿ ನೋಡ್ರಿ, ನೀವು ಇಂದು ನೀವು ಕಲ್ಪನೆ ಮಾಡಿಕೊಳ್ಳುವಂಥದ್ದೆಲ್ಲ ತಪ್ಪಾದದ್ದೇ. If you close your eyes, you can see dead bodies, you can see doctors, you can see mask, all these things become real. ಈಗಿನ ಕಾಲದಲ್ಲಿ ಕಣ್ಮುಚ್ಚಿಕೊಂಡು ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಮನಸ್ಸಿಗೆ ಬರುವುದೆಲ್ಲ ವೈದ್ಯರು, ಶವಗಳು, ರೋಗಿಗಳು, ಮಾಸ್ಕ್ ಹಾಕೊಂಡಿರುವಂಥದ್ದು, ಇಂಥವುಗಳೇ. And it brings fear.
ಇದು ನಮಗೆ ಭಯವನ್ನು ಎಬ್ಬಿಸ್ತದೆ. And if you are going to keep these things, in your imagination, what is happening is you are moving in that direction. ಇವುಗಳನ್ನ ಕಲ್ಪನೆಯಲ್ಲಿ ನಾವು ಇಟ್ಕೊಂಡಿರುವಾಗ ನಾವು ಸಹ ಅದೇ ಮಾರ್ಗವಾಗಿ ಚಲಿಸತೊಡಗುತ್ತೇವೆ. If you turn to Genesis chapter 6, ಆದಿಕಾಂಡ 6ನೇ ಅಧ್ಯಾಯ. This is when God decided to destroy the world. ನೋಡ್ರಿ, ಲೋಕವನ್ನ ನಾಶ ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ತೀರ್ಮಾನ ಮಾಡ್ತಾನೆ. Everything was going bad. ಎಲ್ಲವೂ ಕೆಟ್ಟು ಹೋಗುತ್ತಲಿತ್ತು. And if you read in Genesis chapter 6 and verse 3 says, "And the Lord said, My spirit shall not strive with man forever, for he is indeed flesh, yet his days shall be 120 years." ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷಗಳ ಆಗಿರುತ್ತದೆ. And verse 5 says, "Then the Lord saw that the wickedness of man was great in the earth, and that every intent of the thoughts of his heart was only evil continually." 5ನೇ ವಾಕ್ಯ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡುತ್ತಾನೆ. Man's thoughts and intents and the imagination of man's was only evil. The God could not be with them. God could not strive with them. ಮನುಷ್ಯನ ಯೋಚನೆ ಅಥವಾ ಕಲ್ಪನೆ ಯಾವಾಗಲೂ ಕೆಟ್ಟದ್ದಾಗಿ ಇದ್ದ ಕಾರಣ ದೇವರು ಮನುಷ್ಯನ ಕೂಡ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. So eventually, he destroyed everyone. ಆದ ಕಾರಣ ಎಲ್ಲರನ್ನ ಆತನು ನಾಶ ಮಾಡಿಬಿಟ್ಟ. Because he knew that these people, as they keep thinking evil, imagining evil, they will end up doing all the wrong things. ಮನುಷ್ಯರು ಕೇವಲ ತಪ್ಪಾದದನ್ನೇ ಕೆಟ್ಟದಾದದನ್ನೇ ಕಲ್ಪನೆ ಮಾಡಿಕೊಂಡ್ರೆ ಅಂತ್ಯದಲ್ಲಿ ಅವರು ಅದನ್ನೇ ಮಾಡಿಬಿಡುವರು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. And if you turn a few pages and if you come to Genesis chapter 11, ಆದಿಕಾಂಡ 11ನೇ ಅಧ್ಯಾಯಕ್ಕೆ ನೀವು ಬರುವುದಾದ್ರೆ, and here in verse 6 it says, "And the Lord said, Indeed the people are one, and this all have one language, and this is what they begin to do, and now nothing that they propose to do will be withheld from them." ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. God knew that these people were thinking together, and they had evil thoughts that they want to build a building, a tower which reached heaven. ಪರಲೋಕವನ್ನು ತಲುಪುವಂತ ಒಂದು ದೊಡ್ಡ ಗೋಪುರವನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಕಲ್ಪನೆ ಮಾಡಿಕೊಂಡದ್ದು, ಇವರು ಯೋಚನೆ ಮಾಡಿಕೊಂಡದ್ದನ್ನು ನೆರವೇರಿಸಿ ಬಿಡ್ತಾರೆ ಎಂಬುದಾಗಿ ದೇವರಲ್ಲಿ God knew that these people, their imagination, whatever they are thinking, they will make it happen, because there is so much power in your imagination. ಕಲ್ಪನೆಯಲ್ಲಿ ಎಷ್ಟು ದೊಡ್ಡ ಬಲ ಅಡಗಿದೆ ಅಂದರೆ ಅದು ದೇವರಿಗೆ ಸಹ ಗೊತ್ತಿತ್ತು. ಇವರು ಕಲ್ಪನೆ ಮಾಡಿಕೊಂಡದ್ದನ್ನು ಸಾಧಿಸಿಬಿಡ್ತಾರೆ ಎಂಬುದಾಗಿ ದೇವರು ತಿಳಿದಿದ್ದನು. So today your imagination is very powerful. It is what is that is the first level before you can see things happen in your life. ನೋಡ್ರಿ, ಕಲ್ಪನೆ ಅನ್ನೋದು ನಿಮ್ಮ ಜೀವಿತದಲ್ಲಿ ಕೂಡಿ ಬರುವಂತ ಕಾರ್ಯಗಳ ಒಂದು ಮೊದಲ ಹೆಜ್ಜೆ ಅಂತ ನಾವು ಹೇಳ್ಬೋದು. So if you can see it in your mind, if you can see it in your heart, then very soon you will see it in your life. ನಿಮ್ಮ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಕಲ್ಪನೆ ಮಾಡಿಕೊಂಡರೆ ಆದಷ್ಟು ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ಕಾಣ್ತೀರಿ. It is proof that those things are going to become real in your life. ಇವುಗಳು ನಿಮ್ಮ ಜೀವಿತದಲ್ಲಿ ನೆರವೇರಿ ಬಿಡುತ್ತದೆ ಎಂಬ ಒಂದು ಸಾಕ್ಷಿಯಾಗಿ ಅವು ಇರುತ್ತವೆ. That is what Hebrews 11:1 says, talking about faith. Faith is the substance of things hoped for. ಆದ ಕಾರಣ ನೋಡ್ರಿ, ಹೀಬ್ರಿಯ 11:1 ಹೇಳ್ತದೆ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದ ಇರುವುದು. It is, you have hope, that means surely whatever you're hoping for will become a reality, because hope is going to give substance to your faith. ನಾವು ಯಾವುದನ್ನು ನಿರೀಕ್ಷಿಸ್ತೇವೋ ಅದರ ವಿಷಯವಾಗಿ ಭರವಸೆಯಿಂದ ಇರುವಾಗ ನಾವು ಅದು ನೆರವೇರುವುದನ್ನು ಕಾಣುವರಾಗಿರ್ತೇವೆ. So today I want to encourage all of you. ಇದು ಸಹ ನಿಮ್ಮನ್ನು ನಾನು ಉತ್ತೇಜನ ಪಡಿಸ್ತೇನೆ. What are you imagining? ನೀವು ಯಾವುದನ್ನು ಕಲ್ಪಿಸಿಕೊಳ್ಳುತ್ತೀರಿ? What are you hoping for? ಯಾವುದನ್ನು ನಿರೀಕ್ಷಿಸ್ತಾ ಇದ್ದೀರಿ? Stop looking in the wrong way. ತಪ್ಪಾದಂತಹ ಮಾರ್ಗದಲ್ಲಿ ಹೋಗುವುದನ್ನು ನಿಲ್ಲಿಸಿ. Stop imagining wrong things. ತಪ್ಪಾದದನ್ನು ಕಲ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿರಿ. Bible says, I have placed before you death and life,
blessing and cursing. ಸತ್ಯವೇದ ಹೇಳ್ತದೆ, ನಿಮ್ಮ ಮುಂಭಾಗದಲ್ಲಿ ಜೀವವು ಮರಣವು ಶಾಪವು ಆಶೀರ್ವಾದಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ. God says choose life. ಜೀವವನ್ನೇ ಆದುಕೊಳ್ಳಿರಿ. Today you are supposed to choose and think and plan and believe the right things, to be positive, to be, to look at life with these kind of things. ಜೀವಿತವನ್ನ ಸಕಾರಾತ್ಮಕವಾಗಿ ಸರಿಯಾದದ್ದು, ಒಳ್ಳೆಯ ಕಲ್ಪನೆ, ಒಳ್ಳೆಯ ಯೋಚನೆಗಳನ್ನ ಮಾಡುವುದರಲ್ಲಿಯೇ ನೀವು ನೋಡಬೇಕು. ಇಂದಿನ ಕಾಲದಲ್ಲಿ don't plan or don't imagine the wrong things. ತಪ್ಪಾದದನ್ನ ಕಲ್ಪಿಸಿಕೊಳ್ಬೇಡ್ರಿ, ಯೋಜನೆ ಹಾಕಿಕೊಳ್ಬೇಡ್ರಿ. Think that you are a success, think you are well, think you are healthy, think your days ahead are brighter and better than the days before you. ನಾನು ಸಫಲವಾಗುತ್ತೇನೆ, ನಾನು ಆರೋಗ್ಯದಿಂದಿರುತ್ತೇನೆ, ನಾನು ಐಶ್ವರ್ಯವಂತನಾಗಿರುತ್ತೇನೆ, ಬರುವಂತ ಭವಿಷ್ಯತ್ ಕಾಲ ನನಗಾಗಿ ಉತ್ತಮವಾಗಿರುತ್ತದೆ ಎಂಬುದಾಗಿ ಕಲ್ಪಿಸಿಕೊಳ್ಳಿ. As you keep imagining these things, very soon it will become a reality in your life. ಈ ವಿಷಯಗಳನ್ನು ನೀವು ಕಲ್ಪಿಸಿಕೊಳ್ಳುವಾಗ ಆದಷ್ಟು ಶೀಘ್ರವಾಗಿ ಇವೆಲ್ಲವುಗಳು ನೆರವೇರುವಂತದ್ದನ್ನು ನೀವೇ ಕಾಣ್ತೀರಿ. Shall we pray? ಪ್ರಾರ್ಥಿಸಿಕೊಳ್ಳೋಣ. Thank you, Lord Jesus. ಸ್ತೋತ್ರ ಯೇಸುವೇ, we give you praise, Lord. ಸ್ತುತಿ ಮಾಡ್ತೇವಪ್ಪ. Lord, we believe, Lord Jesus, that our thoughts will be in line with your word, Lord. ಸ್ವಾಮಿ, ನಮ್ಮ ಯೋಚನೆಗಳು ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಇರುತ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. Lord, we will not be thinking, and Lord, we will not get our inputs from the world, but from the word of God, Lord. ಲೋಕದವರು ನಮಗೆ ಬುದ್ಧಿ ಮಾತನ್ನು ಹೇಳುವಂತೆ ನಾವು ಇರದೆ ವಾಕ್ಯದಿಂದ ಬುದ್ಧಿವಾದಗಳನ್ನು ತಿಳ್ಕೊಳ್ಳುವಂತವರಾಗಿ ನಾವು ಇರುವಂತೆ ಸಹಾಯ ಮಾಡಿ. We imagine our lives built, and we imagine our days good, our children blessed, everything good happening in our lives, Lord. ನಮ್ಮ ಜೀವಿತ ಕಟ್ಟಲ್ಪಡುವುದನ್ನು, ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡುವುದನ್ನು, ಎಲ್ಲಾ ಹಿತಕರವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನಾವು ಕಲ್ಪಿಸಿಕೊಳ್ಳುತ್ತೇವೆ. And Lord, as we believe and as we imagine, let it happen in our lives, Lord. ನಾವು ನಂಬಿಕೊಂಡು ನಿರೀಕ್ಷಿಸಿಕೊಂಡು ಕಲ್ಪಿಸಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ನೆರವೇರಲಿ ಅಯ್ಯ. Thank you for doing it, Lord. ಇದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Jesus mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. Thank you for listening to us. ಮಾತುಗಳನ್ನು ಕೇಳಿಸಿಕೊಡೋದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. God bless you all. Stay blessed. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.